ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ 10ಕ್ಕೂ ಅಧಿಕ ಜನರ ಸಾವಿಗೆ ಕಾರಣವಾದಂತಹ ಆ ಸ್ಥಳ ಈಗ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನು ಈಗ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಮಟಾ ಕಡೆಯಿಂದ ಅಂಕೋಲ ಕಡೆ ಹೋಗ್ತಾ ಇರ್ತೀರಾ, ಆವಾಗ ಅಲ್ಲಿ ನಿಮಗೆ ಒಂದು ಗಂಗಾವಳಿ ನದಿ ಸಿಗುತ್ತೆ. ತುಂಬ ದೊಡ್ಡ ನದಿ ಅದು. ಆ ಬ್ರಿಡ್ಜನ್ನು ದಾಟಿ ಆ ಕಡೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ದೊಡ್ಡ ದೊಡ್ಡ ಗುಡ್ಡಗಳ ಸಾಲೆ ಕಾಣಿಸ್ತವೆ. ಆ ಗುಡ್ಡಗಳ ಸಾಲಿನಲ್ಲೇ ಒಂದು ದೊಡ್ಡದಾದಂತಹ ಗುಡ್ಡ 2024ನೇ ಇಸ್ವಿಯಲ್ಲಿ ಜುಲೈ ತಿಂಗಳಲ್ಲಿ ಕುಸಿತಿರುತ್ತೆ. ಹಾಗೆ ಒಂದು 11 ಜನರ ಸಾವಿಗೆ ಕಾರಣವಾಗಿರುತ್ತೆ ಅದು. ಸ್ನೇಹಿತರೆ, ಈ ರೀತಿಯ ದುರಂತಗಳು ಆಗುವುದು ಪ್ರಕೃತಿ ವಿಕೋಪದಿಂದನೇ ಆದರೂ ಕೂಡ ಆ ಪ್ರಕೃತಿ ವಿಕೋಪಗಳು ನಡೆಯೋದಕ್ಕೆ ಮನುಷ್ಯರೇ ಕಾರಣ. ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯರು ತಮಗೆ ಯಾವುದಾದ್ರೂ ದೊಡ್ಡ ದೊಡ್ಡ ಕೆಲಸಗಳಾಗಬೇಕು ಅಂದಾಗ ಯಾವ್ಯಾವುದೋ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ಪ್ರಕೃತಿಯನ್ನು ನಾಶ ಮಾಡ್ತಾರೆ. ನಂತರ ಅದೇ ಪ್ರಕೃತಿ ಮನುಷ್ಯರ ಮೇಲೆ ತಿರುಗಿ ಬೀಳುತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಇಲ್ಲಿ ದಾಟ್ತಾ ಇರೋದು ಗಂಗಾವಳಿ ನದಿಯ ಸೇತುವೆಯನ್ನು ನೋಡಬಹುದು. ನೀವು ಮೇಲ್ಗಡೆಯಿಂದ ನದಿ ಯಾವ ರೀತಿ ಹರ್ಕೊಂಡು ಬರ್ತಾ ಇದೆ ಅಂತ. ಕೆಳಗಡೆ ಕೂಡ ತುಂಬ ಅಗಲವಾಗಿ ತುಂಬ ದೂರದವರೆಗೂ ನಮಗೆ ನದಿ ಹರಿದಿರೋದು ಕಾಣಿಸುತ್ತೆ. ಮಳೆಗಾಲದಲ್ಲಿ ಇಷ್ಟೊಂದು ದೊಡ್ಡದಾಗಿ ತುಂಬಿಕೊಂಡು ಹರಿತಾ ಇರುವಂತಹ ನದಿಗೆ ಪಕ್ಕದಲ್ಲಿರುವಂತಹ ಒಂದು ದೊಡ್ಡ ಗುಡ್ಡವೇ ಬಿದ್ದಾಗ ಯಾವ ರೀತಿ ದೊಡ್ಡ ದುರಂತ ಸಂಭವಿಸಬಹುದು ಅನ್ನೋದಕ್ಕೆ ಶಿರೂರು ಗುಡ್ಡ ಕುಸಿತವೇ ಸಾಕ್ಷಿ. ಈಗ ನೋಡಿ, ನಾವು ಬ್ರಿಡ್ಜನ್ನು ದಾಟಿದ್ದೀವಿ. ಬ್ರಿಡ್ಜನ್ನು ದಾಟಿ ಹೋದ ನಂತರ ಈ ರಸ್ತೆ ಹೇಗಿದೆಯಪ್ಪ ಅಂತಂದರೆ, ನಾವು ಹೋಗ್ತಾ ಇರಬೇಕಾದ್ರೆ ನಮ್ಮ ಎಡಗಡೆ ಗಂಗಾವಳಿ ನದಿ ಇರುತ್ತೆ, ಹಾಗೆ ಬಲಗಡೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳೆಲ್ಲ ಇರ್ತವೆ. ಈ ರೀತಿಯಾದಂತಹ ಒಂದು ಪ್ರದೇಶದಲ್ಲಿ ಸಾಕಷ್ಟು ದೂರದವರೆಗೆ ಗಂಗಾವಳಿ ನದಿಯ ಪಕ್ಕದಲ್ಲೇ NH66 ಹೇಳೋದು ಹೋಗುತ್ತೆ. ಇದರಲ್ಲೇ ಟ್ರಾವೆಲ್ ಮಾಡಿ ಪ್ರಯಾಣಿಕರೆಲ್ಲ ಹೋಗ್ತಾ ಇರಬೇಕಾಗತ್ತೆ. ಆದರೆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ನೋಡಿದ್ರೇ ಒಂದು ರೀತಿ ಭಯ ಆಗುತ್ತೆ. ಯಾಕಂದರೆ ಅಷ್ಟೊಂದು ಎತ್ತರದ ಗುಡ್ಡಗಳನ್ನು ಹೆದ್ದಾರಿಯ ಕಾಮಗಾರಿಗೆ ಅಂತ ಹೇಳಿ ಕಟ್ ಮಾಡಿ ಇಟ್ಟಿದ್ದಾರೆ. ಹೋಗೋರೆಲ್ಲ ನೋಡಿಕೊಂಡು ಈ ರೀತಿ ಕಟ್ ಮಾಡಿದರೆ ಮುಂದೆ ಏನಪ್ಪ ಅಂತ ಮಾತಾಡ್ಕೊಳ್ತಾನೆ ಹೋಗ್ತಾರೆ. ಆ ರೀತಿಯಾದಂತಹ ಒಂದು ಭಯದ ವಾತಾವರಣ ಯಾವತ್ತೂ ನಿರ್ಮಾಣ ಆಗೇ ಇರುತ್ತೆ. ಇಲ್ಲಿ ನೀವು ನೋಡಬಹುದು, ಮುಂದ್ಗಡೆ ಒಂದು ರೀತಿ ಮಳೆ ಮೋಡ ಬರ್ತಾ ಇದೆ. ಸದ್ಯದಲ್ಲೇ ಈಗ ಮಳೆ ಬರಬಹುದು. ಇಲ್ಲಿ ಎಷ್ಟೊತ್ತಿಗೆ ವಾತಾವರಣ ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗೇನಾದರೂ ಮಳೆ ಬಂತು ಅಂದ್ಬಿಟ್ರೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ರೈನ್ಕೋಟ್ ಹಾಕ್ಕೊಂಡು ಹಾಗೆ ಸ್ವಲ್ಪ ವೇಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ನೋಡಿ, ಶಿರೂರು ಗುಡ್ಡದ ಹತ್ತಿರಕ್ಕೆ ಬರ್ತಾ ಇದ್ದಂಗೆ ಒಂದೇ ಸಮನೆ ಇಲ್ಲಿ ಜೋರಾಗಿ ಮಳೆ ಬಂದುಬಿಡ್ತು. ಈಗ ನಾವು ಇಲ್ಲಿ ನಿಂತು ಸ್ವಲ್ಪ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ಆನಂತರ ಹೋಗೋಣ. ನೋಡಿ, ಈಗ ಮಳೆ ಜೋರಾಗೆ ಬರ್ತಾ ಇದೆ. ಬನ್ನಿ ಹೀಗೆ ಈಗ ಮುಂದೆ ಹೋಗೋಣ. ಮುಂದ್ಗಡೆ ನಿಮಗೆ ನಾನು ಶಿರೂರು ಗುಡ್ಡ ಕುಸಿತವಾದಂತಹ ಸ್ಥಳವನ್ನು ತೋರಿಸ್ತೀನಿ. ಆದರೆ ಸ್ನೇಹಿತರೆ, ಈ ಮಳೆ ಏನು ಇಲ್ಲಿ ಕಂಟಿನ್ಯೂಸ್ ಹೊಡೆಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನೊಂದು 2-3 ನಿಮಿಷದಲ್ಲೇ ಹೀಗೆ ಬಂದಾದರೂ ಆಗಬಹುದೇನೋ. ಬನ್ನಿ ಹೋಗೋಣ, ಅಲ್ಲಿವರೆಗೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಗುಡ್ಡಗಳ ಸಾಲು ಅಂತ. ಸ್ನೇಹಿತರೆ, ಮಳೆ ಹನಿಗಳು ಕ್ಯಾಮ್ರಾ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು. ಆದರೂ ನಾನಿಲ್ಲಿ ಕ್ಯಾಮ್ರಾ ಲೆನ್ಸನ್ನು ಕ್ಲೀನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸ್ನೇಹಿತರೆ, ಮೊದಲೆಲ್ಲ ಈ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಸಾಕಷ್ಟು ಸಣ್ಣ ಪುಟ್ಟ ಅಂಗಡಿಗಳು, ಕ್ಯಾಂಟೀನ್ಗಳೆಲ್ಲ ಸಿಗ್ತಿತ್ತು. ಹಾಗೆ ಬಹಳಷ್ಟು ಜನ ಸೈಡ್ಗೆಲ್ಲ ನಿಂತ್ಕೊಂಡಿರ್ತಿದ್ರು, ತಿಂಡಿ ಗಿಂಡಿ ತಿಂತಾ ಇರ್ತಿದ್ರು. ಮತ್ತು ಸಣ್ಣ ಪುಟ್ಟ ಹಣ್ಣು ಮಾರಾಟಗಾರನ್ನೆಲ್ಲ ನಾವು ಬಹಳಷ್ಟು ಜನರನ್ನ ನೋಡ್ತಿದ್ವಿ. ನೋಡಿ ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಇಲ್ಲಿ ಒಂದು ಬಸ್ ಕೂಡ ಪಂಚರ್ ಆಗಿದೆ. ಜನರೆಲ್ಲ ಒಳಗಡೆನೆ ಕೂತ್ಕೊಂಡಿದ್ದಾರೆ. ಮುಂದಿನ ಟೈರ್ ಪಂಚರ್ ಆಗಿದೆ ಇದರದ್ದು. ಅದು ಈ ಶಿರೂರು ಗುಡ್ಡ ಕುಸಿತ ಜಾಗದಲ್ಲೇ ಪಂಚರ್ ಆಗಬೇಕಾ? ಈ ಶಿರೂರು ಗುಡ್ಡ ಅದು ಎಷ್ಟು ದೊಡ್ಡದಿತ್ತು ಮತ್ತು ಅದರ ಮಣ್ಣು ಎಷ್ಟೊಂದು ಪ್ರಮಾಣದಲ್ಲಿ ನೀರಲ್ಲಿ ಸೇರಿತ್ತು ಅಂತಂದರೆ ನೀವಿಲ್ಲಿ ನಮ್ಮ ಎಡಗಡೆ ನೋಡಬಹುದು. ಇವತ್ತಿಗೂ ಕೂಡ ಮಣ್ಣನ್ನು ತಕ್ಕೊಬಂದು ದಡಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ನೀವೀಗ ಸೈಡಿಗೆ ನೋಡ್ತಾ ಇರೋ ಮಣ್ಣೆಲ್ಲ ಶಿರೂರು ಗುಡ್ಡ ಕುಸಿತದಿಂದ ನೀರೊಳಗೆ ಸೇರಿದಂತಹ ಮಣ್ಣು ಇದು. ಅಂದರೆ ಗಂಗಾವಳಿ ನದಿಯ ಒಳಗೆ. ನಿಜ ಹೇಳಬೇಕು ಅಂತಂದರೆ ಗಂಗಾವಳಿ ನದಿಯ ಮಧ್ಯದಲ್ಲಿ ಒಂದು ಹೊಸ ದ್ವೀಪ ಸೃಷ್ಟಿಯಾದಂಗೆ ಆಗೋಗಿತ್ತು. ಅಂದರೆ ಮಧ್ಯದಲ್ಲೇ ಒಂದು ದೊಡ್ಡ ಗುಡ್ಡ ಆದಂಗೆ ಆಗೋಗಿತ್ತು ಈ ಮಣ್ಣೆಲ್ಲ ಅಲ್ಲಿ ಹೋಗಿ ಬಿದ್ದು. ಸ್ನೇಹಿತರೆ, ಈಗ ನೀವು ನಮ್ಮ ಬಲಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಆ ದೊಡ್ಡ ಗುಡ್ಡದ ತುಂಡು ಕುಸಿದು ರಸ್ತೆಯ ಮೇಲೆ ಮತ್ತೆ ಗಂಗಾವಳಿ ನದಿಗೆ ಬಿದ್ದಿರುವಂತಹದ್ದು. ನೀವಿಲ್ಲೆಲ್ಲ ನೋಡಬಹುದು, ಎಡಕ್ಕೆ ಮತ್ತು ಬಲಕ್ಕೆ ಎಲ್ಲ ಇನ್ನೂ ಮಣ್ಣಿನ ರಾಶಿಗಳೆಲ್ಲ ಹಾಗಾಗೆ ಇದ್ದಾವೆ. ಅಂದರೆ ಎಷ್ಟೊಂದು ದೊಡ್ಡ ಏರಿಯಾವನ್ನು ಕವರ್ ಮಾಡೋ ಹಾಗೆ ಇಲ್ಲಿ ಗುಡ್ಡ ಕುಸಿತ ಆಗಿದೆ. ಹಾಗೆ ಮೇಲ್ಗಡೆ ಎಲ್ಲ ಕರೆಂಟ್ ಲೈನ್ ಎಲ್ಲ ಬಿದ್ದಿರೋದು ಹಾಗೆ ಇದೆ. ಇಲ್ಲಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಹೊತ್ತು ಏನೂ ಕಾಯಬೇಕಾಗಿಲ್ಲ, ಸ್ವಲ್ಪ ಹೊತ್ತಿನಲ್ಲೇ ಮಳೆ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನಾನು ಆವಾಗಿಂದ ಬರ್ತಾ ಇರಬೇಕಾದ್ರೂ ಹಾಗೆ ಆಯಿತು. ಒಂದು 2 ನಿಮಿಷಕ್ಕೆ ಮಳೆ ಬರೋದು, ಮತ್ತೊಂದು 2 ನಿಮಿಷಕ್ಕೆ ಕಡಿಮೆ ಆಗೋದು. ನೋಡಿ ಸ್ನೇಹಿತರೆ, ಈಗ ಮಳೆ ನಿಂತಿರೋದ್ರಿಂದ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಬಹುದು. ಗಂಗಾವಳಿ ನದಿಯಲ್ಲಿ ಬಿದ್ದಂತಹ ಮಣ್ಣಿನ ರಾಶಿಯನ್ನು 2 ವರ್ಷಗಳ ನಂತರನೂ ಕೂಡ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ದೂರದಲ್ಲಿ ನಿಮಗೆ ಗಂಗಾವಳಿ ಬ್ರಿಡ್ಜು ಮತ್ತು ಇನ್ನೂ ದೂರದಲ್ಲಿರುವಂತಹ ಬೆಟ್ಟ ಗುಡ್ಡಗಳ ಸಾಲುಗಳೆಲ್ಲ ಇಲ್ಲಿಂದ ಕಾಣಿಸ್ತಾ ಇರಬಹುದು. ಆ ಕಡೆಯಿಂದನೇ ಈ ಗಂಗಾವಳಿ ನದಿ ಹರ್ಕೊಂಡು ಬರುತ್ತೆ. ಹಾಗೆ ಪಕ್ಕದಲ್ಲೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ನೀವು ನೋಡಬಹುದು. ಹಾಗೆ ಅದರ ಪಕ್ಕದಲ್ಲೇ ನೀವು ದೊಡ್ಡದಾದಂತಹ ಗುಡ್ಡವನ್ನು ನೋಡಬಹುದು. ಇದೇ ಗುಡ್ಡವನ್ನು ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಗಾಗಿ ಕಟ್ ಮಾಡಿರೋದ್ರಿಂದ ಗುಡ್ಡ ಕುಸಿತ ಉಂಟಾಗಿರೋದು.
ಇವತ್ತಿಗೂ ನೀವು ಈ ಗುಡ್ಡದ ತುದಿಯನ್ನು ನೋಡಿದಾಗ ಇನ್ಯಾವತ್ತಾದರೂ ಇದು ಕುಸಿದು ಬಿಡ್ಬೋದೇನೋ ಅಂತ ಕೂಡ ಅನಿಸುತ್ತೆ. ಯಾಕಂದರೆ ಈ ಭಾಗದಲ್ಲಿ ಮಳೆ ಕೂಡ ತುಂಬ ಚೆನ್ನಾಗೇ ಆಗುತ್ತೆ. ಅದಕ್ಕಾಗಿ ಅದೊಂದು ಹೆದರಿಕೆ ಇದ್ದೇ ಇರುತ್ತೆ. ಇಲ್ಲಿ ನಿರಂತರವಾಗಿ ಮಳೆ ಹೋಯ್ತಾ ಇರೋದ್ರಿಂದ ಮಣ್ಣೆಲ್ಲ ಒದ್ದೆ ಆಗಿರುತ್ತೆ. ಅದು ಅಲ್ಲದೆ ಇಲ್ಲಿ ಟ್ರಾವೆಲ್ ಮಾಡೋ ಗಾಡಿಗಳ ವೈಬ್ರೇಷನ್ನಿಂದ ಕೂಡ ಗುಡ್ಡ ಸ್ವಲ್ಪ ಅಲ್ಗಾಡ್ತಾ ಇರುತ್ತೆ. ನಮಗೆ ಎದುರುಗಡೆ ಕಾಣಿಸದೆ ಹೋದರೂ ಕೂಡ ಒಳಗಿಂದೊಳಗೆ ಗುಡ್ಡಗಳೆಲ್ಲ ಶೇಕ್ ಆಗ್ತಾ ಇರ್ತವೆ. ಆ ಕಾರಣದಿಂದ ಮುಂದೆ ಯಾವತ್ತೂ ಈ ರೀತಿಯ ಘಟನೆಗಳು ಸಂಭವಿಸಬಾರದು ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ಇದಕ್ಕೆ ವ್ಯವಸ್ಥೆಯನ್ನು ಮಾಡಲೇಬೇಕಾಗಿರುತ್ತೆ. ನಮಗೆ ಇಲ್ಲಿ ಆಶ್ಚರ್ಯ ಆಗೋ ಸಂಗತಿ ಅಂತಂದರೆ 2 ವರ್ಷ ಕಳೆದರೂ ಕೂಡ ಇಲ್ಲಿರುವಂತಹ ಮಣ್ಣನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ನೀರಿನ ಒಳಗಡೆ ಮಣ್ಣು ಸೇರ್ಕೊಂಡಿರಬಹುದು. ಈ ನದಿಯ ಆಳವೇ ಸುಮಾರು ಒಂದು 25-30 ಫೀಟು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಗುಡ್ಡ ಕುಸಿತು ಬಿದ್ದು ನೀರಿನ ಆಳದಲ್ಲಿ ಅದೆಷ್ಟೋ ಎಕರೆಗಳಷ್ಟು ಪ್ರದೇಶ ಮಣ್ಣಿನಿಂದಲೇ ಮುಚ್ಚೋಗಿರಬಹುದು. ಹಾಗೆ ಇದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಲಿಕ್ಕೆ ಇನ್ನೆಷ್ಟು ದಿನ ಬೇಕೋ ಏನೋ. ಹಾಗೆ ಮಧ್ಯದಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತುಂಬ್ಕೊಂಡು ಬರ್ತಾ ಇರುವಂತಹ ಈ ಲಾಂಚನ್ನು ನೀವು ನೋಡಬಹುದು. ಅಲ್ಲಿಂದ ಮಣ್ಣನ್ನು ತುಂಬ್ಕೊಂಡು ಬಂದು ಈ ದಡದ ಪಕ್ಕದಲ್ಲೇ ಇರುವಂತಹ ಇನ್ನೊಂದು JCB ಕೈಯಲ್ಲಿ ಅದನ್ನು ಕೊಡುತ್ತೆ. ಆ JCB ಅಲ್ಲಿಂದ ಮಣ್ಣನ್ನು ಎತ್ತಿ ರಸ್ತೆಯ ಪಕ್ಕದಲ್ಲೇ ಹಾಕತ್ತೆ. ಗಂಗಾವಳಿ ನದಿಯ ಮಧ್ಯಭಾಗದ ಮಣ್ಣಿನ ರಾಶಿಯಲ್ಲಿ ಬಿದ್ದಂತಹ ಯಾವುದೋ ಒಂದು ದೊಡ್ಡ ಬಂಡೆಯನ್ನು ಈಗ ಈ ಲಾಂಚ್ ಅಥವಾ ಬಾರ್ಜಿನ ಮೇಲೆ ತಗೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಇಲ್ಲೇ ದಡದಲ್ಲಿ ನಿಂತಿರುವಂತಹ ದೊಡ್ಡದಾದ JCBಯ ಸಹಾಯದಿಂದ ಆ ಬಂಡೆಯನ್ನು ಕೆಳಗೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಮಳೆಗಾಲ ಬೇಸಿಗೆ ಅನ್ನದೇ ಈ ರೀತಿಯಾದಂತಹ ಪ್ರಯತ್ನಗಳು ಪ್ರತಿದಿನ ನಡೀತಾನೆ ಇರ್ತವೆ. ಆದರೂ ಕೂಡ ಇಲ್ಲಿ ಮಣ್ಣು ಕಡಿಮೆ ಆಗ್ತಾ ಇಲ್ಲ. ಅದರ ಜೊತೆಗೆ ಈ ಗಂಗಾವಳಿ ನದಿಯಲ್ಲಿ ಮೇಲಿಂದ ಹರ್ಕೊಂಡು ಬಂದಿರುವಂತಹ ಕಸಕಡ್ಡಿಗಳಾಗಿರಬಹುದು, ಮರಮಟ್ಟುಗಳಾಗಿರಬಹುದು ಅಥವಾ ಮಣ್ಣು ಕಲ್ಲುಗಳೇ ಆಗಿರಬಹುದು, ಅವೆಲ್ಲವುಗಳು ಕೂಡ ಮತ್ತೆ ಇಲ್ಲಿ ಬಂದು ಸಿಕ್ಕಾಕ್ಕೊಳ್ತವೆ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ನೇಹಿತರೆ, ಈ ಜಾಗವನ್ನೇನು ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಜಾಗದಲ್ಲೇ ಕ್ಯಾಂಟೀನ್ ಇದ್ದಿದ್ದು. ಅಂದರೆ ಅಲ್ಲಿ ಮುಂದ್ಗಡೆ 2 ಕರೆಂಟಿನ ಕಂಬಗಳು ಜೋಡಿಗೆ ಕಾಣಿಸ್ತಾ ಇದ್ದಾವಲ್ವಾ, ಅದೇ ಜಾಗದಲ್ಲಿ ಕ್ಯಾಂಟೀನ್ ಇತ್ತಂತೆ. ಆ ಕ್ಯಾಂಟೀನ್ ಒಳಗೂ ಕೂಡ ಆ ಕ್ಯಾಂಟೀನ್ನವರೆಲ್ಲ ಇದ್ರಂತೆ. ಹಾಗೆ ಅದರ ಮುಂದ್ಗಡೆನೇ ಲಾರಿ ಎಲ್ಲ ನಿಂತ್ಕೊಂಡಿದ್ವಂತೆ. ಅದರ ಮೇಲೇ ಈ ಗುಡ್ಡದಿಂದನೇ ಮಣ್ಣು ಒಂದೇ ಸಮನೆ ಜಾರಿ ಬಿತ್ತು ಅಂತ ಹೇಳ್ತಾರೆ. ಹಾಗೆ ನೀವಿಲ್ಲಿ ನೋಡಬಹುದು, ಇಲ್ಲಿ ಬಿದ್ದಿರುವಂತಹ ಒಂದು ಕರೆಂಟ್ ಕಂಬದ ಅವಶೇಷ ಕೂಡ ಹಾಗೇ ಇದೆ. ಅದು ಅಂದರೆ ಆ ಘಟನೆಯನ್ನು ಇಂದಿಗೂ ಅದು ನೆನಪಿಸುತ್ತೆ. ಹಾಗೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಒಂದು ಸೌಂಡ್ ಆಯ್ತಂತೆ. ಸೌಂಡ್ ಆದ ಕೂಡಲೇ ದೂರದಿಂದ ನೋಡ್ತಾ ಇರಬೇಕಾದ್ರೆ ಈ ಕರೆಂಟ್ ಲೈನ್ ಒಂದು ಬೀಳ್ತಾ ಇರೋ ಹಾಗೆ ಕಾಣಿಸ್ತಂತೆ. ಬಂದು ನೋಡಿದಾಗ ಇಲ್ಲಿ ಪೂರ್ತಿ ಧರೆನೇ ಕುಸಿದು ಕ್ಯಾಂಟೀನ್ ಮೇಲೆ ಮತ್ತು ಲಾರಿಗಳ ಮೇಲೆಲ್ಲ ಬಿದ್ದು ಅವುಗಳನ್ನೆಲ್ಲ ತೊಗೊಂಡು ಹೋಗಿ ಈ ಗಂಗಾವಳಿ ನದಿಗೆ ಸೇರಿಸ್ಬಿಟ್ಟಿತ್ತಂತೆ. ಇನ್ನು ನೀರಿನ ಒಳಗೆ ಲಾರಿಯಲ್ಲಿ ಸಿಕ್ಕಾಕೊಂಡಂತಹ ಅರ್ಜುನ್ ಅವರ ಮೃತದೇಹ ಕೂಡ ತುಂಬ ಲೇಟಾಗೇ ಸಿಕ್ಕಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ಸಂದರ್ಭದಲ್ಲಿ ಬಿದ್ದಂತಹ ಇನ್ನೊಂದು ಎಲೆಕ್ಟ್ರಿಕ್ ಪೋಲನ್ನು ನೀವಿಲ್ಲಿ ನೋಡಬಹುದು. ಹಾಗೆ ಇಲ್ಲಿ ನಮ್ಮ ಕೆಳಗಡೆ ಅಂದರೆ ನಮ್ಮ ಎದುರಿಗೂ ಕೂಡ ಇಲ್ಲೂ ಒಂದು ಕಂಬ ಬಿದ್ದಿದೆ. ಇವೆಲ್ಲ ಆವಾಗಲೇ ಬಿದ್ದಿರುವಂತಹ ಅವಶೇಷಗಳು. ಜನರ ಅಭಿವೃದ್ಧಿ ಕಾರ್ಯಗಳು ಏನೇ ಇದ್ದರೂ ಪರಿಸರಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲೇ ಯಾವತ್ತೂ ಆಗಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಈ ರೀತಿಯ ಘಟನೆಗಳು ಆಗಾಗ ಮರುಕಳಿಸುತ್ತಲೇ ಇರ್ತವೆ. ಸ್ನೇಹಿತರೆ, ನೀವು ಕೂಡ ಪರಿಸರದ ರಕ್ಷಣೆಗೆ ಸಹಕರಿಸಿ. ಎಲ್ಲಾದರೂ ಪರಿಸರ ವಿರೋಧಿ ಕೆಲಸಗಳಾಗ್ತಾ ಇದ್ದಾವೆ ಅಂದರೆ ಅದನ್ನು ತಡೆಯಲಿಕ್ಕೆ ಪ್ರಯತ್ನಿಸಿ. ಹಾಗೆ ಕಂಡಲ್ಲಿ ಕಸ ಹಾಕೋರು ಯಾರಾದರೂ ಕಂಡ್ರೆ ಅವರನ್ನು ಎಚ್ಚರಿಸಿ, ಇಲ್ಲಿ ಕಸ ಹಾಕಬೇಡ್ರಿ ಅಂತ ಹೇಳಿಬಿಟ್ಟು. ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.